ಮಾಡಿದ್ದೆ. ನೆನ್ನಂ ಪರಿಪರಿಯಿಂದ ಭಂಗಪಡಿಸಿದ ಮದಾಂಡರಾದ ಶಕ್ತಿಸುಧನ ಪ್ರಸುಧನರೆಂಬ ರಾಕ್ಷಸರು ಶಿವನವರ ಪ್ರಭಾವದಿಂದ ಅಹಂಕಾರದಿಂದ ಕೊಬ್ಬೆ ಮಗನ್ಮತ್ತರಾಗಿ ಮೆರೆಯುವರು. ಅಮ್ಮ ಜನನಿ ಅಣ್ಣ, ಈ ಕ್ಷಣವೇ ಸಮರಕ್ಕೆ ಹೋಗಿ ಆ ಮದಾಂಧರನ್ನು ಯಮಪುರಕ್ಕೆ ಸೇರಿಸಿ ಬರುವ ಮಾತೆ ನನಗೆ ಆಶೀರ್ವಾದ ಮಾಡಿ ಕಳಿಸು ಜಾಗ್ರತೆ. ಮಗನೇ, ಅಮ್ಮ ಜನನಿ ಹೇಳುವನ ಕೇಳು. ಅದೇ ಚೆನ್ನಾಗಿ ಹೇಳು. ಅಣ್ಣ, ಹೇಳಲೆ. ಚೆನ್ನಾಗಿ ಹೇಳು ಮಾತೆ. ಮಗನೇ ಜಗದೇ ಮಹಾದೇವನೇ, ಮಗನೇ ಪ್ರಚೋದರ ವೃಂದವನ್ನು ಚಂಡಾಡೆ ಲೋಕಕ್ಕೆ ಮಂಗಳವನ್ನು ಉಂಟು ಮಾಡಿ ಬಾ ಕಂದ. ಅಮ್ಮ ಜನನಿ ಏಕೋ ನಿನಗೆ ನೇಮವನ್ನು ಕೊಡುವೆನೋ, ನಿನ್ನ ಕಾರ್ಯವು ಜಯವಾಗಲೆಂದು ಜಯದಾರ್ತಿಯನ್ನು ಮಾಡುವೆನೋ, ಈ ಪೀಠವನ್ನು ಅಲಂಕರಿಸು. ನಿನ್ನಿಷ್ಟದಂತಾಗಲಿ ಮಾತೆ. ಅಮ್ಮ ಜನನಿ ನಿನ್ನ ಕಾರ್ಯವು ಜಯವಾಗಲೆಂದು ಜಯದಾರ್ತಿಯನ್ನು ಮಾಡಿರುನು. ಜಾಗ್ರತೆಯಿಂದ ಹೋಗಿ ಬಾ ಪುತ್ರ ಕೋಮಲ ಗಾತ್ರ. ನಿನ್ನಿಷ್ಟದಂತಾಗಲಿ ಮಾತೆ. ಸಾರಥಿ ಜಾಗ್ರತೆಯಿಂದ ರಥವನ್ನು ತಂದು ನಿಲ್ಲಿಸು. ಅದಕ್ಕೆ ದಿವ್ಯತರನಾದ ಶ್ವಾಂಗಳನ್ನು ಬಂಧಿಸು. ಲೋಹಾವತಿಯ ರಕ್ಕಸರಾದ ಶಕ್ತಿಸುಧನ ಪ್ರಸುಧನರೆಂಬ ಮದಾಂಧರಿಗೆ ಈ ಸುದರ್ಶನನೆಂಬ ಪರಾಕ್ರಮಿಯೋ ಮಕ್ಕ ಮಾರಿಯಂತೆ ಬರುತ್ತೇನೆಂದು ಬದಲಿಸುತ್ತೆ. ಮದ್ರಥವನ್ನು ಬಿಡುವಂತನಾಗ ಸಾರಥಿ ಆ ಭ್ರಷ್ಟರ ಮುಂಭಾಗಕ್ಕೆ
ನಮ್ಮ ಕೋರಿ ಕಲ್ಗುಡಪ್ಪ ಇವರು ಸುದರ್ಶನ ಪಾತ್ರ ಮಾಡಂತೆ ಒಂದು ಹೂವಿನ ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಬಳಿ ಬಳಿ ರೈ ಸಾರಥಿ ಈ ಲೋಹಾವತಿ ಎಂಬ ಪಟ್ಟಣವನ್ನು ನೋಡಿದ ದೇವ ಸೂರರಂ ದೊಡ್ಡಪಡಿಸಿ ಪರನಾರ್ಯರಂ ಸರಿಯಲ್ಲಿರಿಸಿ ಮುನಿಗಳ ತಪಸ್ಸುಗಳನ್ನು ಭಂಗಪಡಿಸಿ ಯಜ್ಞಯಾತಿಗಳನ್ನು ಕೆಡಿಸಿ ಅಧರ್ಮಾಕ್ರಮ ಮತ್ತರಾಗಿರುವ ಆ ಹತಮರ ನೋಡಿದೆಯಾ? ನೋಡಿದ ದೇವ ಜಗತ್ ಕಲ್ಯಾಣಾರ್ಥಕ ಕಾರ್ಯವನ್ನು ಸಾಧಿಸಿ ಶ್ರೀ ವಿಷ್ಣುವಿನ ಕಾರ್ಯವನ್ನು ಮಾಡುವ ದುರೀಣ ಬಾಪು ಬಾಪು ರೇ ಹತಮರಿ ಇಲ್ಲಿಯ ತನಕ ಮಾಡಿರುವ ದುಷ್ಟ ಕಾರ್ಯಗಳನ್ನು ನೆನೆಸಿಕೊಂಡರೆ ಬಡಿದೆಬ್ಬಿಸಿದಂತಾಗುವುದು. ಎಲ್ಲ ಸಾರಥಿ ಎನ್ನ ತರತಾದ ಶಕ್ತಿಯಿಂದ ಈ ಮತಾಂಧರ ಛಲಗಳನ್ನು ಕಡಿದುರುಳಿಸ ಈ ತಾರಮಂಡಲದ ಸುದರ್ಶನಸ್ತು ದಬ್ಬೆಗೆ ಎದುರಾಗಿ ನಿಲ್ಲುವಂತ ಅಸುರ ವಂಶದವರಾರಿ ಎಲ್ಲವಂದಂತ ಜಯಬೇರ ಮರ್ಸ ತತ್ಮದ ಮೂರ್ಖರ ಗರ್ವ ಮಡಗಿಸ ಯಮನಗರಿಗೆ ಸೇರಿಸುವ ಸಾರಥಿ ತನ್ನ ಮಾದಕ ಮನುಷ್ಯರನ್ನು ಹೆದ್ದಕ್ಕೆ ಬರೆಯುವ ಜಾಗೃತೆ. ಅಹೋ ಅನುಜನಾದ ಪ್ರಸವನ ಇದೇನೋ ಗಣಗರ್ಜನ ಅಹೋ ಅಗ್ರಜ ಕೊಂದ ವಿಶ್ವರೂಪವನ್ನು ಅಥವಾ ದಕ್ಷ ಬ್ರಹ್ಮನಂ ಕೊಂದ ವೀರಾಗಂದರು ತಾರಕ ಸೂರ್ಯನಂ ಸಂಹಾರ ಮಾಡಿದೆ ಹಾರಮುಖದ ಸನ್ಮುಖನು ಯಾರಾದರಾಗಲಿ ಬಿಡಿದ ರಾಜಧಾನಿಗೆ ಬಾಗಿಲಿಗೆ ತೋರಣ ಕಟ್ಟುವಂತನಾಗುತ್ತಮ್ಮ ಇವೇ ನಿನಗೆ ನೇಮ ಬೋರಿರಿಯ ಚಂಡ ಪ್ರಚಂಡನದ ಅಗ್ರಜನೇ ಅನುಜನೇ ಬಿಡು ಬಿಡು ನಿನ್ನ ಮನದ ಸಂಶಯನ್ನ ಬೆಳೆನೆ ಪರಕ್ರಮವನ್ನು ಯಾವನ ಆಗಿರಲಿಲ್ಲ ತಕ್ಷಣ ಬರೆದುಕೊಂಡು ನಿನ್ನ ಎದುರಿಗೆ ತಂದು ನಿನ್ನ ಎದುರಿಗೆ ನಿಲ್ಲಿಸುವ ಬರುವ ಮತ್ತೆ ನೋಡಿಯನ್ನು ಸಾಹಸರಿತ ಮಗ್ದಾಳ SLC ಬಾಯಿಸಿವರು ಸುದರ್ಶನ ಪಾತ್ರ ಮಾಡಿದವರಿಗೆ 1101 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಮಗ್ದವಣಿ SLC ಬಾಯ್ಸ್ ಸುದರ್ಶನ ಪಾತ್ರ ಮಾಡಿದ್ರೆ 1101 ರೂಪಾಯಿ. ಸುದರ್ಶನ ಬೆಸ್ಟ್ ಪ್ರಸೂದನೆಂಬ ಹಸರನೇ ನೀನು ಹರಿ ನನ್ನ ಮುಂದೆ ತೋರಬೇನ ಅಟ್ಟಾಸವನ್ನು ಬೇರೆ ತೋರಿದರೆ ಮಾಡುವುದೇನಲೇ ಮೂರ್ಖ ಎಲೈ ಕುಳ್ಳ ಎಲೈ ಮೂರ್ಖನೇ ನೀನು ಬಂದು ನನ್ನ ಮುಂದೆ ಪರಾಕ್ರಮಿ ಎಂದು ತೋರಬಡೆಯಬಹುದು. ನೀನ್ಯಾವ ದೊಡ್ಡ ಪರಾಕ್ರಮಿ ಎಂದು ಎನ್ನೊಡನೆ ಸಮರಕ್ಕೆ ಬಂದಿರುವೆ ಎಲೈ ಕುಳ್ಳನು ಎಲೈ ಹದಮನೆ ನಿನ್ನೆ ದಿನ ನಿನ್ನಂಬರಸ ಯುದ್ಧಕ್ಕೆ ಬಂದರೆ ನಮ್ಮೊಡನೆ ಅಂದು ಬರುತ್ತ ಇಷ್ಟು ಅವಳಿತ ಕಣ್ಣಿನಿಂದ ಕಂಡು ಆಗ ನೀನು ಮಾಡಿದ ಕಾರ್ಯವನ ಈಗ ಬಂದಿರುವನು ಸ್ವಲ್ಪ ತಾರೇ ಮೂರ್ಖ ಎಲೈ ಮುಡಮತ ಎಲೈ ಮಂಗಮತ ಈಗ ಒಳ್ಳೆ ಮಾತಿನಿಂದ ಹಿಂದಕ್ಕೆ ಬಂದರೆ ಸರಿ ಎಲ್ಲ ಮಾಡಿದರೆ ಏನು ಮಾಡುತ್ತೀಯೋ ಮೂರ್ಖರೇ ಅವನ ಸರ್ವದರ ನಿನ್ನ ಹೆಸರು ನಿರ್ಮಲ ಬಲ ಬಲ ನೀನಂತ ಪರಾಕ್ರಮಿಯೇನು ಸುಮ್ಮನೆ ಬಂದ ದಾರಿಯನ್ನು ಹಿಡಿದುಕೊಂಡು ಹೋಗು ಇಲ್ಲವಾಯ್ತು ನಿನ್ನ ಹೆಸರು ನಿರ್ಮಲ ಸುಮ್ಮನೆ ಬಂದ ದಾರಿಯನ್ನು ಹಿಡಿದುಕೊಂಡು ಹೋಗು ಇಲ್ಲವಾಯ್ತೆ ಆ ಕಾಲಕ್ಕೆ ನನ್ನ ಛಲ ಸಾಗಿಸಿದರೆ ಶಂಕರನ ಹೊರಗಣ್ಣಿನಂತೆ ವರ್ಷಸುತ್ತ ಈ ಕೂರ ಬಡದಿಂದ ಛತ್ರಗಾಯ್ತು ಬಿಡುವೆ ವೃದ್ಧಾಗ ನನ್ನ ಕೋಪದ ಯಾವತ್ತದ ಬಂದಾದ ಮಿಡಿ ಸುರಸನ ಇಲ್ಲವಾಯ್ತು ನಿನ್ನ ಶೇಷನ
ಹೋಲಿರಯ್ಯಲ ಈ ಮದಾಂಧನೇ ಮದ ಹೊಂದಿದ ಮದ್ದಾನ ಎಂತ ನಿನ್ನ ಹಾಡಂಬರವನ್ನು ಕಚ್ಚಿಕೊಂಡರೆ ನಿಮ್ಮಂತ ಕುಲ್ಲ ರಕ್ಕಸನಿಗೆ ಈ ರಕ್ಕಸ ಸಂಹಾರ ಸುದರ್ಶನಿಗೆ ಎದರಿಕೆ ಹುಟ್ಟುವುದೇ ಸ್ವಲ್ಪ ಎಲ್ಲ ಈ ಬಂಡ ಈ ಮಂಡಲವನ್ನು ನಟಬುಗಿರಿ ಅಂತ ಆಡಿಸುವ ಭುಜಬಲ ಪ್ರಾಣವುಳ್ಳ ಎನ್ನಗೆ ಭಯ ಉಂಟಾಗುವುದೇ ಎಲ್ಲ ಈ ಮರಳೇ ನಿಮಗೆ ಆ ಸದಾಶಿವನು ಕೊಟ್ಟ ವರದ ಪ್ರಭಾವದಿಂದ ನಿಮಗೆ ಜಯ ಉಂಟಾಗಿರುವುದಲ್ಲದೆ ನಿಮ್ಮ ಸ್ವಂತ ಶಕ್ತಿಯಿಂದಲ್ಲ ಸ್ವಲ್ಪ ಎಲ್ಲ ಈ ಕುಲ್ಲ ಕುಲ ಉದುರಿಸಿ ಬಿಡುವೆ ನಿನ್ನ 32 ಅಲ್ಲ ಆ ಸರ್ಪಭೂಷಣನೆ ನಿಮಗೆ ಜೀವಿಗಳಲ್ಲದವರಿಂದ ಮರಣ ಉಂಟಾಗಲೆಂದ ಕೊಟ್ಟ ವರದ ರೀತಿಯನ್ನು ಮರೆತಿರುವಿನ ಮದ ಅಂದರೆ ಆದ ಕಾರಣ ನಾನು ಜೀವಿಯಲ್ಲ ಒಂದು ಆಯುಧವಾದ ಕಾರಣ ನನ್ನ ಕೈಯಲ್ಲಿ ಖಂಡಿತವಾಗಿ ನಿಮ್ಮ ಪ್ರಾಣ ಉಳಿಯಲಾರದು ಮೂಡರೆ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲರ ಈ ಪರಮ ಪಾಪಿಷ್ಠರೇ ಬೋನಿರೇ ಸುದರ್ಶನಂಬ ಸೂರ ಅಸುರ ನಿನಗೆ ಗೊತ್ತಿಲ್ಲ ನಮ್ಮ ಪರಾಕ್ರಮ ವಿಚಾರ ನಿನಗೆ ಗೊತ್ತಿಲ್ಲ ಎನ್ನ ಪರಾಕ್ರಮದ ವಿಚಾರ ನೀನಂದುಕೊಂಡಷ್ಟು ಸುಲಭವಲ್ಲ ನಮ್ಮನ್ನ ಗೆಲ್ಲೋದಕ್ಕೆ ನೀನಂದುಕೊಂಡಷ್ಟು ಸುಲಭವಲ್ಲ ಎನ್ನನ್ನ ಗೆಲ್ಲಲಿಕ್ಕೆ ಎಲ್ಲ ಈ ಹದಮ ಯುದ್ಧಕ್ಕೆ ಬಂದರೆ ನಮ್ಮದರೆ ನಮ್ಮ ಪರಾಕ್ರಮಕ್ಕೆ ಅದಿರೆ ಸುರ ನರ ಗರುಡ ಗಂಧರ್ವ ಸಿದ್ಧ ಸಾಧರ ದಿಕ್ಕಿಗೆ ಓಡಿ ಹೋದರು ಬ್ರಹ್ಮ ವಿಷ್ಣು ರುದ್ರಾಧರ ಆಯ್ದನಿಸಿದ ನೀನು ನಮ್ಮ ಎದುರಿನಿಂದ ಖಂಡ ಮಾತನಾಡುತ್ತೇನೆ ಮಾಡುವುದೇನರೇ ಮೂರ್ಖ ನಿನ್ನಂತ ಅಲ್ಪನ ನಮ್ಮನ್ನ ಗೆಲ್ಲದ ಸಾಧ್ಯವೇ ಮುಡಮತ್ತೆ ನಮ್ಮನ್ನ ಗೆಲ್ಲುವಂಬದು ಬಿಡು ಮನದ ಭ್ರಾಂತಿ ಬಿಡುವ ಸುದರ್ಶನ ಎನ್ನ ಪಾದಕ್ಕೆ ಶರಣನು ನಡಿ ಎಂದಕ್ಕೆ ಶರಣ ಢೋಲಿರಯ್ಯಲ ಈ ಪ್ರಸೂದನೆಂಬ ರಕ್ಕಸದಮ ಎನ್ನ ಮುಂದೆ ಸಾಗದು ನಿನ್ನ ಪರಾಕ್ರಮ ಸ್ವಲ್ಪ ಎಂದಕ್ಕೆ ನಿಮಗಿಂತಲೂ ಮೆಕ್ಕೆ ಮೇರಿದ ಅನೇಕ ಮಂದಿ ದಾನವರ ಶಿರಗಳನ್ನು ಕಡೆದುರುಳಿಸಿದ ಎನ್ನ ಮುಂದೆ ನಿನ್ನ ಜಂಬಲಂ ಕಚ್ಚಿಕೊಳ್ಳುವ ಸ್ವಲ್ಪ ಎಲ್ಲ ಈ ಪ್ರಸುದನ ಸಾವು ಸಮೀಪಿಸಿದವರಿಗೆ ಸಮಾಧಾನದ ನೀತಿ ತಿಳಿಯದೆಂಬಂತೆ ಎನ್ನ ಹಿತವಚನಗಳು ನಿನ್ನಗೆ ಕರ್ಣ ಕಠೋರವಾಗು ಎಲ್ಲ ಈ ಹದಮ ಎನ್ನ ತಡವೇತಕ್ಕೆ ಎದುರಾಗುದುರಕ್ಕೆ ಎನ್ನ ಶಿರಗಳು ಬರುವವು ನಿನ್ನ ಶಿರಕ್ಕೆ ಆಟದ ಕೆಡಗುವನು ಶ್ರೀಮನ್ ಮಹಾವಿಷ್ಣುವಿನ ಪಾದಕ್ಕೆ ಮೂರ್ಖ ತೋರಿಸುವೆ ನಿನಗೆ ಯಮನರಕ ಅದೇ ಪ್ರಕಾರ ಇದ್ದಕ್ಕೆ ಬಂದ ಸಿಟಿ ಬಂದನ ಪ್ರಸೋದನ ನಿನ್ನ ಅಗ್ರಜನಾದ ಎನ್ನ ಮರೆತು ಈ ರಣರಂಗದಲ್ಲಿ ಬಿದ್ದು ಮೈ ಮರೆತೆಯಾ ಅಯ್ಯೋ
ಅನುಜನಾದ ಪ್ರಸೋದನ, ನಿನ್ನ ಅಗ್ರಜನಾದ ಎನ್ನ ಮರೆತು ಈ ರಣರಂಗದಲ್ಲಿ ಬಿದ್ದು ಮೈ ಮರೆತೆಯ. ಅಯ್ಯೋ, ನಿನ್ನಂಥ ವೀರಾಗ್ರಣಿ ಸೋದರನ ಮರೆತು ನಾನೆಂತೂ ಜೀವಿಸಲಿ. ಅಹೇ ತಮ್ಮ, ನೀನು ಇಲ್ಲದ ಈ ಸಿರಿ ಸಂಪತ್ತೆಲ್ಲ ಸುಡಲೆ. ಅನುಜ ಬೋಲಿರಿ ಬ್ರಹ್ಮಾಂಡವನ್ನೆಲ್ಲ ಇಲ್ಲವೇ ನಿನ್ನ ಸಂಹರಿಸಿದ ಈ ಸುದರ್ಶನ ಭ್ರಷ್ಟ ವಿಷ್ಣುವಿನ ಆಯುಧವಾದ ದೊಡ್ಡದಾದ ಒಂದು ಗುಂಡದ ಬಂಡೆಗೆಯನ್ನು ಕಟ್ಟಿಸಿ ಮೊದಲು ಪುಡಿ ಮಾಡಿ ಸಾಡಲೆ. ಅನುಜ ಬಾಪ್ರೆ, ಉತ್ತಮ ಪರಾಕ್ರಮ ತೇಜವನ್ನು ನೋಡಿ ಮನಹರಸ ತಾಳವಂತೆ ಎನ್ನ ಪಂಥ ಪರಾಕ್ರಮಕ್ಕೆ ಬೆಂಕಿ ಹೆಚ್ಚಿ ಸುಡಲೆ. ಅನುಜ ಬೋಲಿ ಬಲಿರೆಯವ ಈ ಸಾರಥಿ ಉಪದಿ ಈಗ ಉಳಿದ ಹೋದ ಅನ್ನೋದನ್ನು ಗೋಚರ ಇದು ದುಃಖ ಮಾಡುವ ಸಮಯವಲ್ಲ. ಬೋಲಿರ್ಯ ಸಹೋದರನನ್ನು ಬಡಿದ ಕೆಡುವುದೇ ಎಲ್ಲ ಈ ಮುದುಮರ್ಕನೇ ಆಯುಧವಾದ ಸುದರ್ಶನ ಪಾಮರನ್ನು ಮಿಡಿದ ಕಸಕಸನ ದಂಡವಂ ತೇಲಿ ರಾಸ ಮಾಡಿ ಘಟ್ಟಘಟ್ಟನೆ ಕುಡಿದು ಬಿಟ್ಟಿವೆ. ಬಲ ಬಲ ನೀನಂತ ಪರಾಕ್ರಮಿಯನ ಪರಮಘಾತಕನಾದ ಸುದರ್ಶನ ಹದಮ ಇನ್ನು ಮಣ್ಣು ಮುಕ್ಕಸದ ಬಿಡಲಾರೆ ಈ ಶಕ್ತಿ ಸುಧನ. ಸ್ವಲ್ಪ ತಾಳ ಯಾರು ನಿನಗೆ ತೋರಿಸ್ತಾರೆ? ಹಾಗಾದರೆ ತಮ್ಮನನ್ನು ಕಳೆದುಕೊಂಡ ಆತ್ಮಕ್ಕಾಗುವುದು ಸಮಾಧಾನ. ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲಲು ಬಂದ ವೈರ್ಯ ನಿನಗೆ ಮನರಕ ಎಲೈ ಕುಲ್ಲದಾನವ, ಎಲೈ ಭ್ರಷ್ಟದಾನವ, ಎನ್ನಲ್ಲಿ ಸಾಗಲಾರದು ನಿನ್ನ ಗರ್ವ. ಬಲ ಬಲ ನೀನಂಥ ಪರಾಕ್ರಮಯನು. ಎನ್ನ ಮಾತನ್ನು ಮೀರಿ ನೀನು ಯುದ್ಧಕ್ಕೆ ನಿಂತರೆ ಖಂಡಿತವಾಗಿ ಉಳಿಯಲಾರದು ನಿನ್ನ ಜೀವ. ಎಲ್ಲ ಈ ಶಕ್ತಿ ಸುಧನ, ಈ ಸುದರ್ಶನ ಎನ್ನ ಮಾತು ಕೇಳದೆ ದುರಂಗೈದು ಕಾಲವಚನಾದನು ನಿನ್ನ ತಮ್ಮನಾದ ಅನುಜನು. ಎಲೈ ಹದಮ, ಎಲೈ ಭ್ರಷ್ಟ, ನಿಮಗೆ ಜೀವದವರಿಂದ ಮರಣ ಬಾರದಂತೆ ಆ ಪರಮೇಶ್ವರನು ವರವಂ ಕೊಟ್ಟಿರುವುದು ನಿಜ. ಆದ್ದರಿಂದ ಜೀವರಹಿತ ವಿಷ್ಣುವಿನ ಖರೀದಿಗೆ ರಾರಾಜಿಸುವ ಮತ್ತು ನಿಮ್ಮಂತ ಕುಲ್ಲದನುಜರ ಶಿರಗಳಂ ಚೆಂಡಾಡುವ ಬಲ್ಲಿದನಾದ ಎನ್ನ ಮುಂದೆ ನಿನ್ನ ತಮ್ಮನೊಂದೇ ಏಕೆ? ನೀನು ಸಹ ಎನ್ನಗೆ ತೃಣ ಸಮಾನ. ಕೇಳಿದೆಯ ಕುಲ್ಲದನುಜನೇ? ತೊಟ್ಟು ಪೀತಾಂಬ್ರವನ್ನು ತೊಟ್ಟು ಹಣ ಮೇಲೆ ಕುಂಕುಮದ ಬೊಟ್ಟನ್ನಿಟ್ಟು ಪರನಾರಿಯರಂತೆ ಸೀರೆಯನ್ನುಟ್ಟು ತಕತೈ 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 ಎಂದು ನಾಟ್ಯ ಮಾಡುವ ನಪುಂಸಕನಿಲ್ಲ. ಮಾಡುವನೆಲ್ಲ ನೀಡೋದು. ಬೋಲಿರ್ಯ ಎಲ್ಲ ಈ ಕುಲ್ಲತನದ ಮಾತುಗಳನ್ನಾಡುವ ಏಡಿ ವಿಷ್ಣುವಿನ ಆಯುಧವಾದ ಸುದರ್ಶನ ಚಕ್ರವೆಂಬ ಮೂಢಾಪರೇ. ಎಲೈ ಹದಮನೆ, ನಿನ್ನಂಥ ಬಲಿನಾಥನಿಗೆ ಈ ಶಕ್ತಿ ಸುಧನನ ಎದುರುವನೆ. ನಿನ್ನಂತ ಅಸುರನಿಗೆ ಈ ಸುದರ್ಶನನೆಂಬ ಪರಾಕ್ರಮಿಯ ಎದುರುವನೆ. ಎಲೈ ಮೂರ್ಖ, ಎಲೈ ಹದಮ, ಬೋಲಿರ್ಯ ಮೂಲತೆಗಳಿರುವ ಯಾವತ್ತು ವೀರಾದಿ ವೀರರು ನಿಮಗೆ ಸರಿಯಾಗಿಲ್ಲವೆಂದು ನಿಮಗೆ ಚಂದ್ರಮೂಳೆಯು ವರಮ ಕೊಟ್ಟರವನ. ಅದೇ ಕಾರಣಕ್ಕೆ ನೀವಿನ್ನು ಜೀವಂತವಾಗಿರುವುದ. ಎಲೈ ಮೂರ್ಖ, ಎಲೈ ಹದಮ, ಇಂಥ ಕಡುಧೀರ ನಟನೆ ಸಮರ ಮಾಡಿದ್ದಾದರೆ ನಡೆಯದು ನಿನ್ನ ಸಾಮರ್ಥ್ಯವ. ಎನ್ನ ತಮ್ಮ ನಮ್ಮತಿಸಿದ ನಮ್ಮ ಕರ್ಮ ಮಮ್ಮಿಡು ತಡ ಮಾಡದೆ ಎನ್ನೊಡನೆ ಯುದ್ಧ ಮಮ್ಮಾಡು ಸುದರ್ಶನ. ಮೋನಿರ್ಯ ಬೋಲಿರ್ಯಲ್ಲ ಈ ರಾತ್ರಿಂಚಾರ ಬಿಡು ಬಿಡು ನಿನ್ನ ದುರಂಕಾರ. ಬಿಡದಿದ್ದರೆ ಮಾಡುವುದೇನಲೇ ಮೂರ್ಖ. ನಿನ್ನ ತಮ್ಮನಾದನು ಆಗಲೇ ಸಂಹಾರ, ತೀರನಾದರೆ ಮಾಡು ಎನ್ನಳ ಸಮರ. ಎಲ್ಲವಾಯಿತ ಜೀವದ ಮೇಲೆ ಆಸೆ ಇದ್ದರೆ ಮರು ಮಾತನಾಡದೆ ಯೋರನೆಲ್ಲ ಅಂತ ಎಲ್ಲ ಈ ಹದಮ, ಎಲ್ಲ ಈ ಮೂರ್ಖ.
ಯುದ್ಧಕ್ಕೆಂದು ಆವಣಿಸುತ್ತಿರುವುದು ಎನ್ನ ಗೋಳಾಕಾರದ ಶರ. ಇದರಿಂದ ಉಳಿಯಲಾರದು ನಿನ್ನ ಶಿರ. ಯುದ್ಧಕ್ಕೆ ನಿಲ್ಲಲೇ ಅಸುರ. ಕ್ಷಣಗಳು ಮಾಡುವೆ ನನ್ನ ಸಂಹಾರ. ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲಲು ಬಂಡ ದಾರಿ ಬಿಡ್ರಪ್ಪ, ದಾರಿ ಬಿಡ್ರ. ಮನೆರ ಹಾರಾಡವ ಮನೆರ ಒಂದಾಗವ ಮರೆರ ದಿನರನ್ನ ಮರೆವವ ನಗುತ್ತ ಮಹಾಳು ಮೈ ಮರೆಯವ. ಬರಪ್ಪ ನಾರದ ನಾರಾಯಣ. ಹಂಗ ಮೆಲ್ಲಕ ರೇಣಕರಾಜ ರೆಡಿ ಆಗಿರ್ಬೇಕು, ರೇಣಕರಾಜ ಜಮದಗ್ನಿ ರೆಡಿ ಆಗಿರ್ಬೇಕು. ಬರಪ್ಪ ಸರಿ ಬರ್ತ ನೋಡ್ರಪ್ಪ, ಆ ಕಡೆ ಒಬ್ರು ಈ ಕಡೆ ಒಬ್ರು ನಿಂತಾಡ್ರಿ. ಗೋಳಿ ಬಳಿರೇ ಸಾರತೆ ಶಕ್ತಿ ಸೂದನ ಪ್ರಸುದನರಾದರೂ ಎನ್ನ ಕೈಯಲ್ಲಿ ಅದೋಗದೆ. ಹೌದು ದೇವ. ದೇವಾದಿ ದೇವನಾದ ಶ್ರೀ ವಿಷ್ಣುವನಿಂದಾಗದ ಕಾರ್ಯವೋ ನಾನು ಮಾಡಿದನಲ್ಲ. ನಾನಿಲ್ಲದೆ ಆ ವಿಷ್ಣು ಯಾರನ್ನು ಜಯಿಸಿಲ್ಲ, ಮುಂದಾದರೂ ಜಯಿಸಲು ಸಾಧ್ಯವಿಲ್ಲ. ಹೌದು ದೇವ. ಆದ್ದರಿಂದ ನನ್ನಿಂದಲೇ ವಿಷ್ಣುವು ಲೋಕಮಾನ್ಯನಾಗಿರುವನು. ಅಂದ ಬಳಿಕ ವಿಷ್ಣುವಿಗಿಂತ ನಾನೇ ಅಧಿಕ ಬಲಯುತನ ಎಂದು ದಂದನ ಎಂದು ಜಯಬೇರ ಮೂರ್ಛ ವೈಕುಂಠದಲ್ಲಿ ವಿಷ್ಣು ಲಕ್ಷ್ಮೀರವಲ್ಲಿಗೆ ಮದ್ರದವನ್ನು ಬಿಡುವಂತನಾಗಿ ಸಾರತೆ. ಅತಿ ಜಾಗ್ರತೆ. ಆಹೋ ಶ್ರೀಮನ್ನಾರಾಯಣ ಬೋಲಿರಿ. ದುಷ್ಟರಾಜ ಶಕ್ತಿ ಸುಧನ ಪ್ರಸುಧನರು ಹೊಂದಿದರು ಮರಣ. ಆಹೋ ಲಕ್ಷ್ಮೀರಮಣ, ನಿನ್ನೆಂದಾಗದ ಕಾರ್ಯವನ್ನು ನಾನು ಮಾಡಿ ಜಯ ಪಡೆದು ಬಂದಿರುವೆನು. ಈ ಸುದರ್ಶನ ಸ್ವಾಮಿ, ಇನ್ನು ನಮ್ಮ ವೈಕುಂಠಕ್ಕೆ ಯಾವ ತೊಂದರೆಯೂ ಇಲ್ಲ. ನೀನೆನ್ನ ಲಕ್ಷ್ಮೀ ದೇವಿಯೊಂದಿಗೆ ಸುಖದಿಂದ ಕಾಲವನ್ನು ಕಳೆಯುತ್ತಾ ಜಗತ್ಪಾಲನೆ ಮಾಡಿ ಭಕ್ತರಂ ಕಾಪಾಡು ದೇವ ದೀನ ಬಾಂಧವ. ಬಲ ಬಲ ಸುದರ್ಶನ.
ಚೆನ್ನಾಗಿ ಹೇಳಿದ್ದಾರೆ. ಬಾರೋ ಸುದರ್ಶನ ರಣರಂಗ ಪ್ರವೀಣ, ಬಾರೋ ಸುದರ್ಶನ ರಣರಂಗ ಪ್ರವೀಣ, ಯಾರ್ಯಾರಿಲ್ಲವೋ ನಿನ್ನ ಸಮಾನ ಈ ಲೋಕದಲ್ಲಿ. ಯಾರ್ಯಾರಿಲ್ಲವೋ ಈ ಲೋಕದಲ್ಲಿ ನಿನ್ನ ಸಮಾನ, ಬಾರೋ ಸುದರ್ಶನ ರಣರಂಗ ಪ್ರವೀಣ. ಸುದರ್ಶನ ಚೆನ್ನಾಗಿ ಚೆನ್ನಾಗಿ ಹೇಳಲಾರದೆ ಆಗದು ಕಾಲ ಈ ಮಾಡಿ ಶ್ರೀಹರಿಯಂದಲೇ ಆಗದು ಕಾರ್ಯ ನೀ ಮಾಡಿದೆ ಎಂದು ಮೆಚ್ಚಿದ ಶೌರ್ಯ, ನೀ ಮಾಡಿದೆ ಎಂದು ಮೆಚ್ಚಿದ ಶೌರ್ಯ. ಬಾರು ಸುದರ್ಶನ ರಣರಂಗ ಪ್ರವೀಣ, ಬಾರು ಸುದರ್ಶನ ಬರ ಸುದರ್ಶನ. ನಾನು ಮೆಚ್ಚಿದೆ ಮೆಚ್ಚಿದೆ ನಿನ್ನ ಸೂರತನ. ಮೆಚ್ಚಲೇಬೇಕು ಬ್ರಹ್ಮನಂದನ. ಆ ದುಷ್ಟ ರಕ್ಕಸರ ಉಪಟಳವು ಅಧಿಕವಾಗಿ ಇತ್ತು ಅಲ್ಲವೇ ಸುದರ್ಶನ? ಹೌದಲ್ಲವೇ ನಾರದರೆ? ಇಂದ ಯಾವ ಯಾವ ಅನೇಕ ಆಯುಧಗಳನ್ನು ಧರಿಸಿ ಈ ಬ್ರಹ್ಮಾಂಡ ಉದುರದ ಧರಿಸಿದ ಈ ಮಹಾ ವಿಷ್ಣುವಿನಿಂದಲೂ ಆಗಲಿಲ್ಲ ಅಲ್ಲವೇ ಸುದರ್ಶನ? ಹೌದಲ್ಲವೇ ನಾರದರೆ? ಇಂಥ ಅಸಡ್ಡ ಕಾರ್ಯವು ಜಯ ಪಡೆದ ಬಂದಂತೆ ನಿನ್ನಂತ ಪರಾಕ್ರಮಿಶಾಲಿಯು ಈ ಮೂರು ಲೋಕದಲ್ಲೇ ಇಲ್ಲ. ಸುದರ್ಶನ ಮೆಚ್ಚಿದ ನಿನ್ನ ಸೂರತನ. ಅಹೋ ಮಧುಕೈಟ ವರ್ಧನ, ನಿನ್ನ ನೆಚ್ಚಿನ ಈ ಆಯುಧವನ್ನು ನಿನ್ನ ಹಸ್ತದೊಳಗೆ ಹಿಡಿಯುವುದನ್ನು ಬಿಟ್ಟು ನೀನು ಮೌನವಾದ ಕಾರಣವೇನು? ಅಹೋ ದೇವ, ಮೇಲಾಗಿ ನೀನು ಜಯಿಸಲಾರದಂತ ಅಂತ ಪ್ರಚಂಡ ಧನುಜರನನ್ನು ಈ ಆಯುಧವನ್ನು ಜಯಿಸಿ ಬಂದಿರುವುದು. ಇಂಥ ಬಲವಾದ ಆಯುಧ ಸಾಯುಧ ನಿನಗೆ ಬೇಕಿಲ್ಲವೇ? ಮೇಲಾಗಿ ಇಂಥ ಸಂದರ್ಭ ಒದಗಿ ಬಂದಾಗ ಈ ಸುದರ್ಶನ ಧಿಕ್ಕರಿಸಿದರೆ ನಿನಗೆ ಸಹಾಯ ಮಾಡುವರು ಯಾರು? ಈ ಧೀರ ಸುದರ್ಶನ ಸ್ವೀಕರಿಸೋ ನಾರಾಯಣ ಅಧಿಕ ಬಲ ದುರ್ಣ. ಆಹೋ ದೇವ, ಏನಿದ್ದರೂ ಎನ್ನ ಅಪರಾಧವನ್ನು ಮನ್ನಿಸು. ಧನುಜರಂ ಸಂಹರಿಸಿ ಬಂದನು. ಬರುವಾಗ ಮಾತ ಹರಿತಾದರೂ ಅಥವಾ ಮರೆತಾದರೂ ನೀವು ಮಾಡದ ಕಾರ್ಯವನ್ನು ನಾನು ಮಾಡಿ ಜಯ ಪಡೆದು ಬಂದೆನೆಂದು ರೋಷದಿ ನಾನು ನುಡಿದಿರುವುದು ನಿಜ. ಸ್ವಾಮಿ, ಇಷ್ಟರ ಮಾತಿಗೆ ಎನ್ನ ಮೇಲೆ ಬೇಸರವಾಗಬೇಡ. ಸ್ವಾಮಿ, ಎನ್ನ ತಪ್ಪನ್ನು ಕ್ಷಮಿಸು. ಮೊದಲಿನಂತೆ ಎನ್ನಮ್ಮ ಆನಂದ ಮಾನಸನಾಗಿ ನಿನ್ನ ಬಲಹಸ್ತದ ಧರಿಸು ಮಧುಸೂದನ. ಇಷ್ಟೇ ಎನ್ನ ವಿಜ್ಞಾಪನ. ಅಹೇ ಶಾರದತನಯ, ಅಹೋ ತಾತ, ನೀವು ಹೇಳುವ ಮಾತು ನಿಜ. ಆದರೆ ನಾನೆಂಬ ಅಹಂಕಾರ ಮತ್ತವನಾದವನಿಗೆ ತಕ್ಕ ಪ್ರಾಯಶ್ಚಿತ್ತ ಮಾಡುವ ಅದೇ ಈ ಆದಿದೇವನಾದ ಎನ್ನ ಕರ್ತವ್ಯ. ಎಲ್ಲ ಸುದರ್ಶನ. ಸ್ವಾಮಿ ನಾರಾಯಣ, ಈಗ ನಿನಗೆ ವಿಷ್ಣುವಿನ ನಾನೇ ಅದಕ್ಕೆ ನಂದು ಹಮ್ಮು ಬಂದಿರೋದು. ನಾನೆಂಬ ಅಹಂಕಾರ ಮತ್ತವನಿಗೆ ವೈಕುಂಠದಲ್ಲಿ ಸ್ಥಾನವಿಲ್ಲ. ಎಲ್ಲ ಸುದರ್ಶನ. ಸ್ವಾಮಿ ನಾರಾಯಣ, ನನ್ನ ನಿನ್ನ ಯೋಗ್ಯತೆ ಬಲಗಳು ತಿಳಿಯುವುದಕ್ಕಾಗಿ ನೀನು ಮೈಸ್ವಾಮತಿ ನಗರದಲ್ಲಿ ಪುಟ್ಟವೀರನ ಮಗನಾಗಿ ಜನಿಸಿ ಕಾರ್ತವೀರಾರ್ಜುನ ಎಂಬ ಹೆಸರಿನಿಂದ ಪ್ರಸಿದ್ಧನಾಗು. ಆಗ ಮುಂದಿನ ದಾರಿ ತಿಳಿಸಿಕೊಡುವರು ಯಾರೆಂದು ಚಿಂತಿಸಬೇಡ. ನಾನೇ ದತ್ತಾತ್ರೇಯ ಮನುಷ್ಯಾಗಿ ಜನಿಸಿ ನಿನಗೆ ಸಕಲ ವಿದ್ಯೆಗಳನ್ನು ದಾರಿ ಎರೆದು ತರುವಾಯ ಜಮದಗ್ನಿ ರೇಣುಕಾದೇವ ಗರ್ಭದಲ್ಲಿ ಜನಿಸಿ ಪರಶುರಾಮನಾಗಿ ಹೆಸರು ಪಡೆಯುವೆ. ಆಗ ನನಗೂ ನಿನಗೂ ಯುದ್ಧ ನಡೆಯಲಿ. ನಮ್ಮಿಬ್ಬರಲ್ಲಿ ಹೆಚ್ಚಿನ ಸೂರಗಳು ಯಾರು ಎಂದು ಈ ಜಗದ ಜನತೆಯೇ ನಿರ್ಧರಿಸಲಿ. ಈಗಿನ ನನ್ನ ಕೃಪೆಯಿಂದ ಮೈಸೂರು ನಗರ ಸೇರೋ ಸುದರ್ಶನ ತಡ ಮಾಡಿದೆ ಹೋಗೋ ಲಕ್ಷಣ. ಆಹೋ ದೇವಾದಿದೇವ, ಸ್ವಲ್ಪ ಅಪರಾಧಕ್ಕೆ ನನಗೆ ಎಂತ ಶಿಕ್ಷೆ ಕೊಟ್ಟಿರುವೆ.
ಸ್ವಾಮಿ, ನನಗಂತೂ ಗರ್ವ ಬಂದಿದ್ದು ನಿಜ. ಆದರೆ ನಿನ್ನ ಸೇವಕನಾದ ನಾನು ನಿನ್ನ ಕೂಡ ಯುದ್ಧವನ್ನು ಮಾಡಲೆ. ತಂದೆ ಮಕ್ಕಳು ಒಡೆದಾಡುವುದು ನ್ಯಾಯವೇ? ಅಯ್ಯೋ ಶಿವ ಶಿವ, ನನಗೆ ಎಂತ ಜ್ಞಾನ ಆವರಿಸಿತು. ನಾನೇ ವಿಷ್ಣುವಿಗಿಂತ ಅಧಿಕ ಬಲಶಾಲಿ ಎಂಬ ದುಷ್ಟ ನುಡಿಯು ಬಾಯಲ್ಲಿ ಆತಕ್ಕೆ ಬಂತು. ಈ ವಿಚಿತ್ರವೇ ನನಗೆ ತಿಳಿಯದಾಯಿತು. ನಾರಾಯಣ, ಜಗದ ಆಗು ಹೋಗುಗಳಿಗೆ ನೀವೇ ಕಾರಣ. ಇದನ್ನರಿತರೂ ಅರಿಯದ ಅಜ್ಞಾನಿಯಾದೆ, ಎನ್ನ ತಪ್ಪನ್ನು ಕ್ಷಮಿಸು. ನಿನ್ನ ಮಾತು ಮೀರುವುದು ಯಾರಿಂದಲೂ ಸಾಧ್ಯವಿಲ್ಲ. ಈಗ ನಿನ್ನ ಆಜ್ಞೆಯಂತೆ ತೆರಳುವೆ, ಎನ್ನಮ್ಮ ಅನುಗ್ರಹಿಸು. ಮುಂದಾದರೂ ಎನ್ನಂ ನಿನ್ನ ಸೇವಕನಂದೆ ಲಕ್ಷ್ಮೀಪತಿ, ಮುಂದಾದರೂ ಎನ್ನಂ ನಿನ್ನ ಸೇವಕನಂದೆ ಮನ್ನಿಸು ಲಕ್ಷ್ಮೀಪತಿ. ಹೊರಡುವನು ಜಾಗ್ರತೆ. ಎಲ್ಲ ಈ ಸುದರ್ಶನ ಸ್ವಾಮಿ ನಾರಾಯಣ, ಕೇಳನ್ನಿಟ್ಟ ವಚನ. ಅದೇನು ಚೆನ್ನಾಗಿ ಹೇಳು ನಾರಾಯಣ. ಮದ ಎಂಬುದು ವರ್ಚತ್ ಗರ್ವಗಳಲ್ಲಿ ಐದಿನದು. ಇದಕ್ಕೆ ಹಮ್ಮು ಅಹಂಕಾರ ಎನ್ನುವರು. ಮನುಷ್ಯನು ತೇಜಸ್ಸನ್ನು ನಶಿಸಿ ನಾಶ ಆಗುವ ಸಮಯದಲ್ಲಿ ಬುದ್ಧಿ ಸರ್ವನಾಶ ಆಗುವುದು. ಮೊದನ್ಮತ್ತನಾದ ನಿನ್ನಿಂದೆ ಯಾವ ಕಾರ್ಯವೂ ಆಗಲಾರು. ಆದ ಕಾರಣ ಮೊದನ್ಮತ್ತನಾದ ಮೈಸ್ಮಾಮತಿ ನಗರದಲ್ಲಿ ಜನಿಸಿದ ನಿನ್ನನ್ನು ಸಂಹರಿಸಿ, ನಿನಗೆ ಉಂಟಾದ ಗರ್ವಗಳನ್ನು ಅಳಿಸಿ, ನಿನ್ನನ್ನು ಖಂಡಿತವಾಗಿ ಎನ್ನ ಸೇವೆಗೆ ನಿನ್ನನ್ನು ಎನ್ನ ಹಸ್ತದಲ್ಲಿ ಧರಿಸಿ ಸುದರ್ಶನ ಮಾಡಿದಿರೋ ಮುಂದಿನ ಆಲೋಚನಾ. ಬಳಿ ಬಳಿರೇ ಎಲೈ ಸಾರಥಿ. ಶ್ರೀ ವಿಷ್ಣುವಿನ ಆಜ್ಞೆಯಂತೆ ಲೋಕಕಂಟಕರಾದ ಶಕ್ತಿ ಸುಧನ ಪ್ರಸುಧನರಂ ಸಂಹರಿಸಿದನು. ಅಚ್ಯುತನ ಆಜ್ಞೆಯಂತೆ ಭೂಲೋಕದ ಮಹೇಶ್ವತಿ ನಗರಕ್ಕೆ ಪ್ರಣಾಮ ಮಾಡುವ ಸಾರಥಿ. ಜಯಬೇರಿಯ ಮಾಡಿಸಿ ಜಾಗೃತ. ನಿಮ್ಮಿಟ್ಟದಂತಾಗಲಿ ದೇವ. ರೇಣುಗರಾಜ, 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 ರೇಣುಗರಾಜ. ತಾತ, ಲಕ್ಷ್ಮೀಪತಿ ಚೆನ್ನಾಗಿ ಹೇಳಿದೆ. ಗರ್ವದಿಂದ ಮೆರೆದವರ ರೀತಿ ಮದಪುಂಜಿ ಮಾತನಾಡಿದ ಈ ಸುದರ್ಶನನ್ನು ಕರ್ತವೀರ ಅರ್ಜುನಾಗಿ ಜನಿಸಿವ ಎಂದು ಹೇಳಿದೆ. ನೀನೇ ಶ್ರೀಮನ್ನಾರಾಯಣನಾದ ಮೇಲೆ ಪರಶುರಾಮನಾಗಿ ಜನಿಸಿ ಬರುವನೆಂದು ಹೇಳಿದೆ. ನಿಮ್ಮಿಬ್ಬರ ಕಲಹ ನೋಡಲು ನನ್ನ ಸಂದರ್ಭ ಬರಲಿದೆ. ಆಗಲಿ ಆಗಲಿ, ಮುಂದೆ ಏನು ಜರುಗುತ್ತೋ ನೋಡೋಣ. ಅಹೋ ನಾರದ, ಅಹೋ ಲತಾತ, ನೀನು ಹೋಗಿವಾ. ನಾನು ಜಮದಗ್ನಿ ರೇಣುಕಾದೇವ ಗರ್ಭದಲ್ಲಿ ಜನಿಸಿ ಪರಶುರಾಮನಾಗಿ ಹೆಸರು ಪಡೆಯನು. ಸುದರ್ಶನನು ಕಾರ್ತವೀರಾರ್ಜುನಾಗಿ, ಸುದರ್ಶನನು ಕೃತವೀರನ ಮಗನಾಗಿ ಜನಿಸಿ ಕಾರ್ತವೀರಾರ್ಜುನಾಗಿ ಹೆಸರು ಪಡೆಯನು. ಆಗ ನನಗೂ ನಮ್ಮ ಇಬ್ಬರ ಯುದ್ಧವನ್ನು ನೋಡಿ ಆನಂದ ಪಡೆಯುವಂತೆ. ನಿನಗೆ ಶುಭ ಆಗಲಿ, ಹೋಗಿ ನಾರದ, ಆಗ ನೋಡುವಂತೆ ಎಲ್ಲ ಇವಾಗ. ಇರ್ತಾನ. ಕುತ್ಕೊಳ್ರಿ ಅಮ್ಮ, ಕುತ್ಕೊಳ್ರಿ, ಕುತ್ಕೊಳ್ರಿ. ಹೇಳ್ರಿ, ಕೆಳಕೇಳ್ರಿ, ಕೆಳಕೇಳ್ರಿ. ಇಲ್ಲ ಪದ್ರ ತೆಗಿರಿ. ಹೇಳ್ರಿ, ಖಾಲಿ ಮಂದಿ ಕೆಳಕೇಳ್ರಿ. Hey!
ವೀರಾದ ವೀರ ಸರಿಯಿಂದಕ್ಕಿದಂತೇಳಿ ದೇವ ನಾವುದಾರೆಂದರೆ ನನ್ನ ಹೆಂಡತಿ ಎಂದರೆ ನನಗೆ ಬೆಲ್ಲ, ಆಕೆಗೆ ಕೊಟ್ಟಿರುವನು ನನ್ನ ಆಸ್ತಿಯಲ್ಲ. ಎಷ್ಟು ಕೊಟ್ಟರೂ ಆಕೆ ಸಮಾಧಾನವಿಲ್ಲ, ಹಗಲು ಇರಲು ಮಾಡುತ್ತಾಳೆ ಆ ತವರು ಮನೆ ಚಿಂತೆಯಲ್ಲ. ಎಷ್ಟು ಹೇಳಿದರೆ ಬಿಡಲಿಲ್ಲ ಆಕೆಯ ಸೊಲ್ಲ, ಸಲ್ಲಿಗೆ ನೀತಿಯನ್ನು ಹೇಳಿ ನನಗೆ ಸಾಕಾಯಿತಲ್ಲ. ಅದನ್ನು ಬಿಟ್ಟು ಇಲ್ಲಿಗೆ ಬಂದೆನಲ್ಲ, ಇಲ್ಲಿಗೆ ಬಂದರೂ ಆಟದಗಳ ಖಾಲಿ ಮಂದಿ ಕೆಳಕೆಳೆಂದ್ರೆ ಇಳಲೇ ಇಲ್ಲ. ಅದನ್ನು ತಾಳಲಾರದ ತಮ್ಮನ ನಾಮಾಂಕಿತ ಕೇಳಿದನಲ್ಲ, ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವಲ್ಲ. ಬಳಿಯಾಗಿಲ್ಲ ಈ ಸಾರಥಿ ಓಬದೆ ಸಿದ್ಧವನ್ನೆತ್ತಲ ಬದಲಾಸದಂತೆ ಗಮನದಲ್ಲಿ ಬಿಟ್ಟಕ್ಕಂತ ಕೇಳುವು ಚೆನ್ನಾಗಿ ಹೇಳಿದ್ದೇವೆ ರೇಣುಕದೇವಿ. ಓಬದೆ ಚಟ್ ಚಟ ಎಂಬ ಎಲ್ಲೆಯ ಬಡುದರ ವೀರ ಗೊಬ್ಬೆ ಹರ್ಬಟಕ್ಕೆ ಬೈಲ ತೆರವಿಸಿದವು ಅಷ್ಟ ದಿಗ್ಗಜಗಳನ್ನು ತಗ್ಗಿದವು ಸೋರಿದವು. ಇಂಥ ಮಹತ್ ಭೀಕರ ಇದು ಹಲ್ಲದ ಕುಟುಕಿಸಿಡಲು ಹೊಂದಿರುವ ಎಲ್ಲ ಕೋಪ ವ್ಯಾಸಕ್ಕೆ ಕೊಟ್ಟು ಹೊಡೆಯುವುದು. ಇಂಥ ವೀರಾದ ವೀರ ಮಹಾಸಂಪತ್ತಿನಿಂದ ಬೆರೆಯುವ ಕಾಶ್ಮೀರ ನಗರವನ್ನು ಪರಿಪಾಲಿಸ ರೇಣುಕ ಮಹಾರಾಜನನ್ನು ತಿಳಿಯುವ ಸಾರಥಿ ಎಂಬ ಜಾಲ ವೀರ ರೇಣುಕರಾಜ ಮಹಾರಾಜರಿವಾದರೆ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನ ದೇವ ದಿವ್ಯ ಪ್ರಭಾವ. ಸಾರಥಿ ಭೂಪತಿ ಈ ಸುಂದರವಾದ ಸಭಾ ಮಂದಿರಕ್ಕೆ ಬಂದು ಕಾರಣವೇನೆಂದು ಕೇಳಿದೆಯಾ? ಹೌದು ದೇವ. ನನ್ನ ರಾಜ ಸಮಾಚಾರವನ್ನು ತಿಳಿದುಕೊಳ್ಳುವ ಕಾರಣವೇನಾಯಿತು ಕಂಡಿಯ ಸಾರಥಿ? ತಿಳಿಯಿತು ಭೂಪತಿ, ಮುಂದೆ ಸಂಗತಿ. ಸಾರಥಿ ಭೂಪತಿ ಬೇಗರ ನಮ್ಮ ಹರ ಮಂದಿರಕ್ಕೆ ಹೋಗಿ ಸೆಳೆಗಾದರನ್ನು ಸಂಗೀತ ನರ್ತನದಲ್ಲಿ ತಲ್ವಯಾದ ಎಲ್ಲ ಸ್ತುತಿ ರೇಣುಕಾದೇವಿಯನ್ನು ಬರೆಯುವ ಸಾರಥಿ. ಒಳ್ಳೆಯದು ಭೂಪತಿ, ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಸರ್ಕಾರ ಸರ್ಕಾರ ಅಲ್ಲ ಕಾರಣ
ಪಾತ್ರ ಮಾಡಿದ್ದೇವೆ 2,000 ರೂಪಾಯಿ ಮತ್ತು ಈ ಮುತ್ತಿನ ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ದಾನ ಅವನು ಸಾಂಸೇಕರ್ ಬಂದನ ದೇವಸಮುದ್ರ ವೀರೇಶ್ವರ ರೇಣುಕರಾಜನ ಪಾತ್ರ ಮಾಡಿದ್ರೆ ಪುಷ್ಪದ ಮಾಲೆಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಸಂಕಲಾಪುರ ಶಿವಪ್ಪ ಇವರು ರೇಣುಕರಾಜನ ಪಾತ್ರ ಮಾಡಿದ್ರೆ ಬೆಂಗಳೂರು ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಜಗಲಿ ಹನುಮಂತಪ್ಪ ಇವರು ರೇಣುಕರಾಜನ ಪಾತ್ರ ಮಾಡಿದ್ರೆ ಬೆಂಗಳೂರು ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಹಂಗ ಹಾರ ಹಾಕಿ ಏನಪ್ಪ ಖಾಲಿ ಮಂದಿ ಕೆಳಗಿಳಿಬೇಕು. ರೆಡಿ ಮಾಡಿ ಅಂತ ಹೇಳ್ಬಿಡು, ಟೈಮ್ ಇಲ್ಲ. ಏಮ್ಮ 1 ಗಂಟೆ ಗುಡಿಯಕ್ಕೆ ಹಾಕಿರಿ, ಬೆಳಗಾವಿ ಮುಂಜಾನೆ ಎದ್ದು ಬೆಳಗ್ಗೆ ಹಾಕ್ಬೇಕು. ಮುಂಜಾನೆ ಬುತ್ತಿ ನಮಗೆ ಗುಡಿಯಕ್ಕೆ ಹಾಕಿರಿ. ಇವಾಗ ಏನೋ ಬೆಳಗ್ಗೆ ಮುಂಜಾನೆ ಹೋಗ್ಬೇಕು, ನೀವು ಬೆಳಗ್ಗೆ ಹಾಕಕ್ಕ ಬುತ್ತಿ ಕಟ್ಟಕ ಇಡೆ ಮಾಡಿ ಕೊಡೋದ. ಅಲ್ಲ ಎದಕ್ಕಂಗ್ ಮಾಡ್ತೀವಿ ನೀವು ಅಡ್ಗೋಲ್ಲ ಒಳ್ಳೆ ಸವತ್ತಾದ್ರೆ ಕೂಡ. ಅಲ್ಲ ನೀನೇನು ಹೆಗಲ ಮೇಲೆ ಟಿವಲ್ ಹಾಕ್ಕೊಂಡು ಕಣಕಾಯನ ಮಾಡ್ದಂಗೆ ಮಾಡ್ತೀವಿ. ಯಾವ ಮುಜಾಕೆ ಅಂದ್ರೆ ಕುತ್ಕೊಂಡ್ರು ಕೂಡ ಬೆಳಕ ಕುಂದಿ ಸಮಯ ಮುಜಾಕೆ ಅಮ್ಮ ನಾವು ಏನಮ್ಮ ಏನಲ್ಲ ಮೋಯಮ್ಮ ನಚ್ಬಿಡಿ ಅದಕ್ಕಾಗಿ ಇದ್ದಂಗೆ ಐತಿಗ. ಅಲ್ಲಲ್ಲಪ್ಪ ಅಲ್ಲ ಶಲಿಕೆಗೆ ಮುಜಾಕೆ ಹೋಗ ತಾತ ಹೋಗ್ಬಿಟ್ಟಿದ್ದಂಗೆ ನಾವೇ ಊರಿಗೆ ತಾತಿಲ್ಲ ಕಾಣೋಲ್ಲ ಹಣ ಮೇಲೆ ತಾತ ಹೋಗಿದ್ದಂಗೆ ನಾವೇ. ಹಾ ಹೋಗ್ಯಾನ ಊರ ಬೆಟ್ಟ ಕಳಸುತ್ತಾರ ಎಕ್ಕಿ ಹಾಕುತ್ತಾರ ಊರ ಬೆಟ್ಟ ಕಳಸುತ್ತಾರ ಉದಯಕ್ಕಿ ಹಾಕುತ್ತಾರ ಊರ ಬೆಟ್ಟ ಕಳಸುತ್ತಾರ ಬಿಕ್ಕಿ ಬಿಕ್ಕಿ
ವಿಚಾರ ತಿಳಿಸಿ ಎನ್ನ ಮುಂದೆ. ಅಮ್ಮ ನಂದಿನಿ, ಈ ಚಿಕ್ಕ ನೀನು ಸುತದ್ಭೂತವಾಗಿ ಮಾಡುವ ಗೌರಿ ಪೂಜೆ, ಅತಿಥಿಗಳ ಉಪಚಾರ, ಅನ್ನದಾನ, ಗುರು ಹಿರಿಯರ ಸೇವೆ, ಬೈಹರ ಪಂಡಿತರ ಪ್ರವೇಶನ, ಉಪದೇಶ ಹಾರಿಸುವುದು ತಪ್ಪದೆ ನಡೆಸಿಕೊಳ್ಳುವ ಪ್ರೇಮದ ಪುತ್ರಿ ಚಕ್ರಧರಿಸಿ ತಂದೆ ಮಗಳ ರೇಣುಕ ನಿತ್ಯವೂ ಶುಚಿ ಭೂತಳಾಗಿ ಗೌರಿ ಪೂಜೆಯನ್ನು ಮಾಡುತ್ತಾ ಅನ್ನ ಸಂತರ್ಪಣಾ ಗುರು ಹಿರಿಯರ ಸೇವೆ ಪ್ರವಚನಗಳನ್ನು ಕೇಳುತ್ತಲಿರುವ ಜನಕ ಇದು ನೋಡು ದಿನನಿತ್ಯದ ಎನ್ನ ಕಾಯಕ. ಅಹ್ಮಾನಂದಿನಿ, ಈ ಚಿಕ್ಕ ವಯಸ್ಸಿಗೆ ನಿನ್ನ ಬುದ್ಧಿ ಸಾಗಿ ಹಾಗಿರೋದನ್ನು ಕಂಡು ನನ್ನ ಮನಸ್ಸು ಬಹಳ ಸಂತೋಷವಾಯಿತು. ಹೌದು ಮಗಳೇ, ನಿನ್ನ ರೇಣುಕ ನಿನ್ನ ಸತ್ವ ಮೆಚ್ಚಿದೆ. ನಿನ್ನ ಮನ ಭಯಕ್ಕೆ ಏನಿರುವುದು ಅದನ್ನು ಕೇಳು ನಡೆಸಿಕೊಂಡು ಪ್ರೇಮದ ಪುತ್ರಿ ಚಕ್ರಧರಿಸಿ ಆದರೆ ಒಂದು ವಿಚಾರ ಕೇಳಬೇಕೆಂದುಕೊಂಡ್ರೇನು? ನಡೆಸಿಕೊಡುವೆಯಾ? ನಡೆಸಿಕೊಳ್ಳುವುದು ಮಗಳೇ. ಮಾತು ತಪ್ಪಬಾರದು. ಮಾತು ತಪ್ಪೋದಿಲ್ಲ. ಈ ಹೌದಲ್ಲವೇ? ಅದೇನೆಂದರೆ ಏನದೆ? ಅಪ್ಪಯ್ಯ, ಮಲಪ್ರಭ ನದಿಗೆ ಅನುಮತಿ ಕೊಡುತ್ತಲೇ ಅನುಮತಿ ಕೊಡುತ್ತಲೇ ತಂದೆ ಮಗಳ ರೇಣುಕ, ಕಾಶ್ಮೀರದಲ್ಲಿರುವ ಸಿರಿ ಸಂಪತ್ತು ಸ್ಥಿರವಾಗಿರಬೇಕೆಂದು ಆ ಭಗವಂತ. ಆದರೆ ಒಂದು ವಿಚಾರ, ಮಲಪ್ರಭುರದಿಗೆ ಸ್ನಾನ ಸಂಧಾನವೊಂದನ್ನು ಮಾಡಿಕೊಂಡು ಬರುವುದಕ್ಕೆ ಹೋಗುವನು ಅನುಮತಿಯನ್ನು ಕೊಡಬೇಕೆಂದು ಬೇಡಿಕೊಳ್ಳುವರು. ತಂದೆ, ಈ ಚಿಕ್ಕ ಮಾತನ್ನು ಕೇಳುವುದಕ್ಕಾಗಿ ಅಲ್ಲಿಂದ ಇಲ್ಲಿವರೆಗೂ ನಾನು ಓಡಾಡಿ ಬಂದೆ. ಅಹೋ ಎನ್ನ ಮುದ್ದು ಮೋಹಕ್ಕೆ ಪಾತ್ರವಾದ ರೇಣುಕ, ಇದೇನು ದೊಡ್ಡ ಮಾತನ್ನು ಎನ್ನನ್ನು ಕೇಳಿದೆ. ನಿನಗೆ ಸಮ್ಮತವಾದ ಕಾರ್ಯವು ನನಗೆ ಸಮ್ಮತವಲ್ಲ. ಈಗ ನೀನು ರಥಪ್ರದಿಗೆ ಹೋಗಿ ಸ್ನಾನ ಸಂಧಾನವನ್ನು ಮಾಡಿ ಬಾ ಮಗಳೇ.